ಆ ಬಸ್ಸಿಗೆ ಹೋದ್ರಿ ಇನ್ನೊಂದ್ ಬಸ್ಸಿಗೆ ಹೋಗ್ರಿ ಅಂತಾರೆ ಎಲ್ರು ಹಂಗ ಅಂತಾರೆ. ಯಾವ ಬಸ್ಸಿಗೆ ಹೋದ್ರಿ ಅಂದ್ರೆ ಕೇಳಿದೆ ಅಂದ್ರೆ ನೀವು ನಮ್ ಬಸ್ಸಿಗೆ ಜಾಸ್ತಿ ಬರ್ತೀರಿ ಅಂತಂತಾರೆ. ಮತ್ತೆ ಯಾವ ಬಸ್ಸಿಗೆ ಹೋಗ್ಬೇಕ್ರಿ ಆ ಬಸ್ಸಿಂದ ಈ ಬಸ್ಸಿಗೆ ಈ ಬಸ್ಸಿಂದ ಆ ಬಸ್ಸಿಗೆ ಎಲ್ಲಾ ಬಸ್ಸಿನ ಹಿಂಗ ಅಂತಾರಿ. ಎಲ್ಲಾ ಬಸ್ಸಿನ ಹಿಂಗ ಅಂತಾರ. ರಸ್ತೆಯಿಂದ ರಾಣಿಮಂದ್ರ ಬಸ್ ನಿಲ್ದಾಣ ಬರ್ತಕ್ಕಂತಹ ಅಲ್ಲಿ ಆ ಮಾರ್ಗದಲ್ಲಿ ಇರ್ತಕ್ಕಂಥ ಪ್ರೆಸಿಡೆನ್ಸ್ ಪಂಗಡದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವತ್ತು ಅಲ್ಲಿ ಆ ಮಾರ್ಗದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಬಸ್ನ ಕಂಡಕ್ಟರ್ಗಳು ಬಸ್ ತರಬಾರ್ದಂಗೆ ಇವತ್ತು ಸಾಕಷ್ಟು ಸಮಸ್ಯೆ ಬರ್ತದೆ. ಈ ಹಿಂದೆ ಜೂನ್ ತಿಂಗಳಲ್ಲಿ ಮತ್ತು ಜುಲೈ ತಿಂಗಳಲ್ಲಿ 2 ಬಾರಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿ ಅವ್ರು ಎಲ್ರು ಕೂಡ ನೋಟಿಸ್ ಕೊಟ್ಟು ಎಲ್ಲರೂ ಕಡ್ಡಾಯವಾಗಿ ಬಸ್ ಅನ್ನು ತರಬೇಡಿ ಅಂತ ಹೇಳಿದ್ರು. ಆದ್ರೂ ಕೂಡ ಇವತ್ತು ವಿದ್ಯಾರ್ಥಿನಿಯರಿಗೆ ಬಸ್ಗಳನ್ನು ತರಬಾರ್ದು ಇವತ್ತು ಕಂಡಕ್ಟರ್ ಡ್ರೈವರ್ಗಳು ಕಿರುಕುಳ ಕೊಡ್ತಕ್ಕಂಥದ್ದು. ಮತ್ತೆ ಮಹಿಳಾ ಕಂಡಕ್ಟರ್ ನಿನ್ನೆ K2042070725 ಇರ್ತಕ್ಕಂಥ ಗಾಡಿ ನಂಬರ್ ಕೂಡ ಮಹಿಳಾ ಕಂಡಕ್ಟರ್ ಇವತ್ತು ವಿದ್ಯಾರ್ಥಿನಿಯರು ಅನ್ನತಕ್ಕಂಥ ಮುಖ ನೋಡ್ಲಾರಂತೆ ವಿದ್ಯಾರ್ಥಿನಿಯರಿಗೆ ಅವಶ್ಯವಾಗಿ ನಿಂದನೆ ಮಾಡ್ತಕ್ಕಂಥದ್ದು ಮತ್ತು ದರ್ಪ ತೋರ್ತಕ್ಕಂಥದ್ದನ್ನ ಈ ಘಟನೆಯನ್ನ ಭಾರತ ವಿದ್ಯಾರ್ಥಿ ಪರಿಷತ್ SFI ತೀವ್ರವಾಗಿ ಖಂಡಿಸ್ತದೆ. ಈ ಕೂಡಲೇ ಆ ಮಾರ್ಗವಾಗಿ ಅಡ್ಡಿರ್ತಕ್ಕಂಥ ಎಲ್ಲಾ ಬಸ್ಗಳನ್ನ KSRTC ಸಂಸ್ಥೆ ಕಡ್ಡಾಯವಾಗಿ ನಿಲ್ಲಿಸಬೇಕು. ಮತ್ತೆ ಯಾವ ವಿದ್ಯಾರ್ಥಿನಿಯರಿಗೆ ಕಂಡಕ್ಟರ್ಗಳು ಕಿರುಕುಳ ಮಾಡ್ತಕ್ಕಂಥ ಅವಶ್ಯವಾಗಿ ನಿಂದಿಸ್ತಕ್ಕ ಮಾಡ್ತಕ್ಕಂಥ ಕೆಲಸ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತ ಹೇಳಿ ಈ ಮೂಲಕ ಒತ್ತಾಯಿಸ್ತೇನೆ. ಒಂದ್ ವೇಳೆ ಯಾವ್ದಾದ್ರು ಒಬ್ಬ ವಿದ್ಯಾರ್ಥಿಗೆ ಅಲ್ಲಿ ಬಸ್ ಸ್ಟಾಪ್ ಮಾಡಲಿಲ್ಲ ಸಂದರ್ಭದಲ್ಲಿ ಅಥವಾ ಅವಶ್ಯ ನಿಂದನೆ ಮಾಡಿದಲ್ಲಿ ದರ್ಪ ತೋರಿದಲ್ಲಿ ಅಂತಹ ಕಂಡಕ್ಟರ್ಗಳನ್ನ 24 ತಾಸು ಒಳಗಡೆ ಅವ್ರನ್ನ ಅಮಾನತು ಮಾಡ್ಬೇಕು. ಒಂದ್ ವೇಳೆ ಮಾಡ್ಲಿಲ್ಲ ಅಂತಂದ್ರೆ ಇಡೀ ರಾಣಿಮಂದ್ರ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಬಸ್ ನಿಲ್ದಾಣ ಮುತ್ತಿ ಹಾಕಿ ಪ್ರತಿಭಟನೆ ಮಾಡ್ಬೇಕಂತ ಈ ಮೂಲಕ ಆಗ್ರಹ ಮಾಡ್ತೇನೆ. ಬಸವರಾಜ್ SFI ಜಿಲ್ಲಾಧ್ಯಕ್ಷರು ಹಾವೇರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.